ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ದೇವಯಾನಿ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ, ಇಲ್ಲ ಕಣೋ ಅಜಿತ, ಯಾರೋ ನನ್ನ ಎದುರಿಗೆ ಎತ್ಕಟ್ಟಿದ್ದಾರೆ, ನಾನು ಈ ಕೊಲೆನ ಮಾಡಿಲ್ಲ, ನನಗೆ ಇದಕ್ಕೂ ಸಂಬಂಧನೇ ಇಲ್ಲ ಕಣೋ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ. ಅವ್ರ ಮಾತನ್ನ ಕೇಳ್ತಾ ಇರೋದಿಲ್ಲ. ಆವಾಗ ನಚಿಕೇತನ ಕರ್ಕೊಬಂದ್ಬಿಟ್ಟು, ನೋಡು ನಾನು ಅಳಿಯ, ನನ್ನ ಮಗಳು ಮದುವೆ ಆಗಬೇಕಾಗಿತ್ತು, ಅವ್ರ ಮದುವೆ ನಿಂತೋಗ್ಬಿಡುತ್ತೆ, ದಯವಿಟ್ಟು ಅವ್ರ ಮದುವೆನ ನಡೆಸ್ಕೊಡೋದಕ್ಕೆ ಒಂದು ಅವಕಾಶ ಕೊಡು, ನಾನು ನಿನ್ನ ಎಲ್ಲ ತನಿಖೆಗೂ ಒಪ್ಕೊತೀನಿ, ನಾನು ನಿನಗೆಲ್ಲ ಸಹಕಾರನೂ ಕೊಡ್ತೀನಿ, ದಯವಿಟ್ಟು ಅವ್ರ ಜೊತೆ ಒಂದು ಮದುವೆ ಆಗ್ಬಿಡ್ಲಿ, ಮದುವೆ ಆದಮೇಲೆ ನನ್ನ ಅರೆಸ್ಟ್ ಮಾಡು ಪ್ಲೀಸ್ ಕಣೋ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊತಾಳೆ. ಅವಳು ಎಷ್ಟೇ ಹೇಳಿದ್ರು ಅವ್ರ ಮಾತನ್ನ ಕೇಳೋದಿಲ್ಲ. ಅಂಜುನು ತುಂಬ ಅಳ್ತಾ ಇರ್ತಾಳೆ. ಆವಾಗ ಅವನು ಹ್ಯಾಂಡ್ ಕಪ್ಸ್ನ ಇಸ್ಕೊಂಡು ಫಸ್ಟು ಅವಳನ್ನ ಅರೆಸ್ಟ್ ಮಾಡ್ತಾನೆ. ಅರೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಮನೆ ಹತ್ರದಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗಿರುತ್ತೆ, ತಡೆಯೋದಕ್ಕೂ ಪ್ರಯತ್ನ ಪಡ್ತಾರೆ. ಆದರೂ ಅಜಿತ್ ಯಾರ ಮಾತನ್ನು ಕೇಳೋದಿಲ್ಲ. ಅರೆಸ್ಟ್ ಮಾಡಿಕೊಂಡು ಅವನು ಕರ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲೇ ಕುಸ್ತು ಬಿದ್ದೋಗ್ಬಿಡ್ತಾಳೆ. ಮನೆಯವರೆಲ್ಲರೂ ಅವಳನ್ನ ಸಮಾಧಾನ ಮಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಅಂಜು ಬೇಜಾರು ಮಾಡ್ಕೊಂಡು ಮನೆ ಒಳಗಡೆ ಹೊಂಟೋಗ್ಬಿಡ್ತಾಳೆ. ಅವಾಗ ಟೆನ್ಷನ್ ಆಗುತ್ತೆ, ಅವಳು ಏನಾರು ಮಾಡ್ಕೊಂಡ್ಬಿಡ್ತಾಳ ಅಂತ. ಆವಾಗ ಅವಳ ಹಿಂದೆನೇ ಭೂಮಿನೂ ಓಡಿ ಹೋಗ್ತಾಳೆ. ಭೂಮಿ ಸಮಾಧಾನ ಮಾಡ್ತಾ ಇರ್ತಾಳೆ. ಆವಾಗ ನಚಿಕೇತನು ಅಲ್ಲಿಗೆ ಬರ್ತಾನೆ. ಇಲ್ಲ, ನೀನು ಅರ್ಥ ಮಾಡ್ಕೋಬೇಕು, ಈಗ ನಿಮ್ಮ ಅಮ್ಮನ ಮೇಲೆ ಒಂದು ಆಪಾದನೆ ಬಂದಿದೆ ಅಷ್ಟೇ, ಸಾಹೇಬರು ಎನ್ಕ್ವೈರಿ ಮಾಡೋದಕ್ಕೆ ಅಂತ ಕರ್ಕೊಂಡೋಗಿದ್ದಾರೆ, ಏನೂ ಆಗೋದಿಲ್ಲ, ನಿಮ್ಮ ಅಮ್ಮನ ವಾಪಸ್ ಕರ್ಕೊಂಡ್ಬರ್ತಾರೆ, ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ, ನಾನು ಒಬ್ಳು ಕೊಳೆಗಾತಿ ಮಗಳ, ಈ ಜನಗಳು ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತ ತುಂಬ ಅಳ್ತಾ ಇರ್ತಾಳೆ. ಅಯ್ಯೋ ಏನು ಇಲ್ಲ, ಆ ಥರ ಎಲ್ಲ ಏನೂ ಆಗೋದಿಲ್ಲ, ಸುಮ್ಮನೆ ಇರು ಅಂಜು ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಭೂಮಿ. ಆದರೂ ಅವಳು ಯಾರ ಮಾತನ್ನು ಕೇಳ್ತಾ ಇರಲ್ಲ. ಅಯ್ಯೋ, ನನ್ನ ಮದುವೆನೂ ನಿಂತೋಗ್ಬಿಡ್ತು, ಇವಾಗ ನನ್ನ ಮದುವೆ ನಡೆಯುತ್ತೋ ಇಲ್ವೋ, ನಾನು ಇಲ್ಲಿ ಬದುಕಿದ್ದು ಏನು ಪ್ರಯೋಜನ, ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಚಾಕು ತೊಗೊಂಡು ಚುಚ್ಕೊಳ್ಳೋದಕ್ಕೆಲ್ಲ ಹೋಗ್ತಾಳೆ. ಆವಾಗ ನಚಿಕೇತು ಚಾಕುನ ಕಿತ್ತು ಬಿಸಾಕ್ಬಿಟ್ಟು, ಏನು ಮಾಡೋದು ಕೊಟ್ಟಿದ್ಯಾ ನೀನು ಸತ್ತೋಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ, ಯಾವುದು ಸರಿ ಹೋಗೋದಿಲ್ಲ, ನೀನು ಇಂಥ ಕೆಟ್ಟ ನಿರ್ಧಾರಗಳನ್ನೆಲ್ಲ ತಗೊಳೋದಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಮತ್ತು ನಾನು ಏನು ಮಾಡಲಿ, ಈ ಜನಗಳು ಒಬ್ಬಳು ಕೊಲೆಗಾತಿ ಮಗಳು ಅಂತ ಹೇಳ್ತಾರೆ, ಇಲ್ಲಾಂದರೆ ನಾನು ಈ ಮನೇಲಿ ಇರೋದಕ್ಕಾಗೋದಿಲ್ಲ, ಇಲ್ಲಾಂದರೆ ಈ ಮನೆ ಬಿಟ್ಟಿನೇ ಹೋಗ್ಬಿಡ್ಲಾ ಅಂತ ಹೇಳ್ತಾಳೆ. ಇಲ್ಲ ನೀನು ಸುಮ್ಮನೆ ಇರೋ, ಹಂಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾನೆ. ಇಲ್ಲ, ಹಂಗಾರೆ ನಾನು ಈ ದೇಶನೇ ಬಿಟ್ಟು ಹೊಂಟೋಗ್ಬಿಡ್ಲಾ, ಇಲ್ಲ ಅದೆಲ್ಲ ಸಾಧ್ಯನೇ ಇಲ್ಲ, ನಾನು ಈ ಪ್ರಪಂಚನೇ ಬಿಟ್ಟು ಹೊಂಟೋಗ್ಬಿಡ್ತೀನಿ ಅಂತ ಅವಳು ಸಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಹಂಗೆಲ್ಲ ಮಾಡಬೇಡ, ನೀನು ಸುಮ್ಮನೆ ಇರು ಅಂತ ನಚಿಕೇತ ಹೇಳ್ತಾ ಇರ್ತಾನೆ. ಆಗ ಭೂಮಿ ಹೇಳ್ತಾಳೆ, ನೀನು ಎಂಥ ಪರಿಸ್ಥಿತಿಲಿ ಇದೆಯಾ ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ನನ್ನ ಅಮ್ಮನ ಯಾವುದು ಮಾಡದೇ ಇರೋ ತಪ್ಪಿಗೆ ಹೋಗಿ ಇವತ್ತು ಜೈಲಲ್ಲಿ ಕೂತಿದ್ದಾರೆ, ಅವ್ರಿಗೆ ಎಷ್ಟು ಕಷ್ಟ ಆಗ್ತಾಯಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ನಾನು ನಿನ್ನ ಪರಿಸ್ಥಿತಿಯಲ್ಲೇ ಇದ್ದೆ, ಆಗ ನನಗೆ ಸಾಹೇಬರು ಹೆಲ್ಪ್ ಮಾಡಿದ್ರು, ಸಾಹೇಬರು ನನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ನನ್ನ ಜೀವನ ಇವತ್ತು ಚೆನ್ನಾಗಿದೆ. ಅದೇ ನೀನು ಇದೇ ಥರ ಇಂಥ ಪರಿಸ್ಥಿತಿಯಲ್ಲಿ ಅಂಜು ಕೈ ಹಿಡಿಬೇಕು ಕಣೋ, ನೀನು ಈಗ ಅವಳನ್ನ ಮದುವೆ ಆಯಿತು ಅಂದರೆ ಅವಳ ಜೀವನನೂ ಚೆನ್ನಾಗಿರುತ್ತೆ, ಅವಳ ಜೀವನಕ್ಕೊಂದು ಅರ್ಥ ಸಿಗುತ್ತೆ, ದಯವಿಟ್ಟು ನೀನು ಅವಳನ್ನ ಮದುವೆ ಮಾಡ್ಕೊತೀಯ ಭೂಮಿ ಕೇಳ್ತಾಳೆ. ಅದಕ್ಕೆ ನಚ್ಚಿ ಹೇಳ್ತಾನೆ, ಇಲ್ಲ ಅಂಜು, ನಾನು ಇಂಥ ಟೈಮಲ್ಲಿ ನಿನ್ನ ಕೈ ಬಿಡೋದಿಲ್ಲ, ನಾನು ನಿನ್ನ ಮದುವೆ ಆಗೇ ಆಗ್ತೀನಿ, ನಾನು ನಿನ್ನ ಕೈ ಬಿಟ್ಬಿಡ್ತೀನಿ ಅಂತ ನೀನು ಹೆಂಗೆ ಅಂದ್ಕೊಂಡೆ, ನಾನು ಇನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಅವಳನ್ನ ತಪ್ಕೊತಾನೆ. ಆವಾಗ ಅವಳಿಗೆ ಒಂಚೂರು ಸಮಾಧಾನ ಆಗುತ್ತೆ. ನೀನು ಏನು ಕೆಟ್ಟ ನಿರ್ಧಾರ ತಗೊಬೇಡ, ನಾವು ಏನಾಗುತ್ತೋ ಅದನ್ನೆಲ್ಲ ಫೇಸ್ ಮಾಡೋಣ, ಇವಾಗ ನಿಮ್ಮ ಅತ್ತೆನ ಜಸ್ಟು ಎನ್ಕ್ವೈರಿಗೆ ಅಂತ ಕರ್ಕೊಂಡೋಗಿರೋದು, ಏನಾಗುತ್ತೆ ಅಂತ ನಾವು ನೋಡೋಣ, ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಹೇಳ್ತಾನೆ. ಅಲ್ಲಿ ಎಲ್ಲರೂ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಆಗ ಬ್ರಹ್ಮಾರಂಭ ಅವರು ಅಳ್ತಾ ಇರ್ತಾರೆ. ಆಗ ಅಜಿತ್ ಅವ್ರ ಅಜ್ಜಿ ಬಂದ್ಬಿಟ್ಟು ಸಮಾಧಾನ ಮಾಡ್ತಾರೆ. ನೀವು ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ, ಏನೂ ಆಗೋದಿಲ್ಲ, ಎಲ್ಲನೂ ನಾವು ಫೇಸ್ ಮಾಡಲೇಬೇಕು, ನನಗೆ ನನ್ನ ಅಳಿಯನೇ ನನಗೆ ಮೋಸ ಮಾಡ್ತಾನೆ, ಅವನಿಂದನೇ ಸಮಸ್ಯೆ ಆಗುತ್ತೆ ಅಂತ ನನಗೇನಾದರೂ ಗೊತ್ತಿತ್ತಾ, ಅಜಿತ ಬಂದ್ಬಿಟ್ಟು ನನ್ನ ಕಣ್ಣು ತರಿಸ್ತಾ ಮತ್ತು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ, ನನಗೆ ಇವತ್ತು ನಾನು ಅಂಥ ಜೀವನನ ಫೇಸ್ ಮಾಡಿ ಇವತ್ತು ನೋಡು ಏನೂ ಆಗಿಲ್ಲ ಅನ್ನೋ ಥರ ನನ್ನ ಪಡೆಗೆ ನಾನಿಲ್ವಾ, ನೀನು ಅದೇ ಥರ ಏನೂ ಆಗಲ್ಲ, ಎಲ್ಲನೂ ಸರಿ ಹೋಗುತ್ತೆ, ನೀನು ಸುಮ್ಮನೆ ಇರೋದು ಒಳ್ಳೆಯದು, ನನಗನ್ಸುತ್ತೆ ಈ ಮದುವೆನ ನಾವು ಇಲ್ಲಿಗೆ ನಿಲ್ಲಿಸ್ಬಿಡೋದು ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಆಗ ಅವ್ರ ಮಗ ಹೇಳ್ತಾನೆ, ತಮ್ಮ ಹೇಳ್ತಾನೆ, ಇಲ್ಲ ಈ ಮದುವೆನ ನಡೆಯೋದಕ್ಕೆ ಬಿಡಬಾರ್ದು, ಯಾಕೆಂದರೆ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು, ಅವ್ರ ಮಗಳೂ ಅದೇ ಥರ ಇರ್ಬೋದಲ್ವಾ, ಅವ್ರ ಅಮ್ಮ ಕೊಲೆ ಮಾಡಿಬಿಟ್ಟು ಇಷ್ಟು ವರ್ಷದಿಂದ ಈ ಮನೇಲೇ ಇದ್ದಾಳೆ, ಅದ್ರ ಜೊತೆಗೆ ಏನೇನೆಲ್ಲ ನಡೆದಿದೆಯೋ ಏನೋ ಗೊತ್ತಿಲ್ಲ, ಆ ಥರನೇ ಮಾಡಿಬಿಟ್ಟು ಆ ಮನೇಲೇ ಏನೂ ಆಗಿಲ್ಲ ಅಂತ ಇಲ್ಲಿದ್ದಾಳೆ ಅಂದರೆ ಅವಳಿಗೆ ಎಷ್ಟು ಬಂಡು ಧೈರ್ಯ ಇರಬೇಕು. ಯಪ್ಪ, ಎಂಥ ಜನಗಳೆಲ್ಲ ಇರ್ತಾರೆ, ನನ್ನನ್ನು ಕೇಳಿದ್ರೆ ಈ ಮದುವೆ ನಡೆಯದೇ ಇರೋದೇ ಒಳ್ಳೆಯದು, ಈ ಮದುವೆನ ನಾವು ಇಲ್ಲಿಗೆ ನಿಲ್ಲಿಸ್ಬಿಡೋಣ, ನಮ್ಮ ನಚಿಗೆ ಇನ್ನೂ ಒಳ್ಳೆ ಹೆಣ್ಣು ಸಿಗ್ತಾಳೆ, ಅವನ ಜೀವನ ಚೆನ್ನಾಗಿರುತ್ತೆ, ಈ ಮದುವೆನ ನಡೆಸೋದು ಬೇಡ ಅಂತ ಅವ್ನು ಖಂಡಿತವಾಗಿ ಹೇಳ್ತಾನೆ.
ರಾಮ್ ಅವ್ರ ಅಮ್ಮನೂ ಹೇಳ್ತಾರೆ, ಇಲ್ಲ ಈ ಮದುವೆ ನಡೆಯೋದು ಬೇಡ, ನನ್ನ ಅನುಭವದ ಪ್ರಕಾರ ಕೇಳೋದಾದರೆ ಈ ಮದುವೆನ ಇಲ್ಲಿಗೆ ನಿಲ್ಲಿಸ್ಬಿಡೋದು ಒಳ್ಳೆಯದು. ಅಜಿತ ಇನ್ನೂ ಎನ್ಕ್ವೈರಿ ಮಾಡಿ ಏನು ಎತ್ತ ಅಂತ ನೋಡ್ಕೊಬಂದು ಹೇಳ್ತಾನೆ ಅಲ್ವಾ, ಅಲ್ಲಿವರೆಗೂ ನಾವು ಈ ಮದುವೆ ನಡೆಸ್ದೇ ಇರೋದೇ ತುಂಬ ಒಳ್ಳೆಯದು ಅಂತ ಅಜ್ಜಿನೂ ಹೇಳ್ತಾರೆ. ಆವಾಗ ಏನು ಮಾಡೋದು ಅಂತ ಎಲ್ಲ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಆಗ ಭೂಮಿ ಬರ್ತಾಳೆ, ಅಜ್ಜಿ ನಿಮ್ಮ ಮನೇಲಿ ಈಗ ನಿಮ್ಮ ಅಳಿಯ ತಪ್ಪು ಮಾಡಿದ್ರಲ್ವಾ, ನಿಮ್ಮ ಅಳಿಯ ತಪ್ಪು ಮಾಡಿದ್ರು ಅಂತ ನಿಮ್ಮ ಮಗಳೂ ಮನೆ ಬಿಟ್ಟು ಓಡಿಸಿದ್ರ ನೀವು? ಇಲ್ಲ ತಾನೇ, ನಿಮ್ಮ ಮಗಳಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ಬಿಟ್ಟು ನೀವು ಸುಮ್ಮನೆ ಆದ್ರಿ ಅಲ್ವಾ. ಈಗ ನಿಮ್ಮ ಅಳಿಯ ಮಾಡಿದ ತಪ್ಪಿಗೆ ನಿಮ್ಮ ಮಗಳು ಏನು ಮಾಡ್ತಾಳೆ? ಅದೇ ಪರಿಸ್ಥಿತಿಲೇ ಇವಾಗ ಅಂಜುನೂ ಇರೋದು. ಅವ್ರ ಅಮ್ಮ ತಪ್ಪು ಮಾಡಿದಾರ ಇಲ್ವಾ ಅಂತ ಅದೂ ನಮಗೆ ಗೊತ್ತಿಲ್ಲ. ಅವ್ರ ಮೇಲೆ ಒಂದು ಆಪಾದನೆ ಬಂದಿದೆ ಅಷ್ಟೇ. ಇವಾಗ ಅಮ್ಮ ಮಾಡಿರೋ ತಪ್ಪಿಗೆ ಮಗಳಿಗೆ ಯಾಕೆ ಶಿಕ್ಷೆ ಕೊಡಬೇಕು? ಈ ಮದುವೆ ನಡೀಲಿ ಬಿಡಿ, ಈ ಮದುವೆನ ನಿಲ್ಲಿಸೋದು ದಯವಿಟ್ಟು ಬೇಡ ಅಂತ ಕೇಳ್ಕೊತಾಳೆ. ಅವಾಗ ಅವ್ರು ಏನೂ ರಿಯಾಕ್ಟ್ ಮಾಡ್ತಾರಲ್ಲ, ಆವಾಗ ಇಮ್ಮಿಡಿಯೇಟ್ಲಿ ಅವ್ರ ಅತ್ತೆ ಹತ್ರ ಬರ್ತಾಳೆ. ಅತ್ತೆ ಪ್ಲೀಸ್ ಅತ್ತೆ, ಈ ಮದುವೆನ ನಡೆಸಲಿ ಅತ್ತೆ, ದಯವಿಟ್ಟು ಈ ಮದುವೆನ ನಡೆಸೋದು ಬೇಡ ಅಂತ ಕೇಳ್ಕೊತಾಳೆ. ಅವಾಗ ಅಯ್ಯೋ ನಾನೇನು ಹೇಳೋದಕ್ಕಾಗೋದಿಲ್ಲ, ಎಲ್ಲರೂ ಸುಮ್ಮನೆ ಇರ್ಬೇಕಾದ್ರೆ ನಾನೇನು ಹೇಳಿ, ನನಗೇನು ಗೊತ್ತಿಲ್ಲಪ್ಪ ಅಂತ ಸುಮ್ಮನೆ ಇರ್ತಾರೆ. ಇಲ್ಲ ನಾನು ಅಜಿತ್ ಇನ್ನೂ ಎನ್ಕ್ವೈರಿ ಮುಗಿಸ್ಕೊಂಡು ಬಂದು ಅವ್ನು ಏನು ಹೇಳ್ತಾನೆ ನೋಡೋಣ, ಅವ್ನು ಏನು ಹೇಳ್ತಾನೋ ಅದೇ ಫೈನಲ್ಲು ಅಂತ ಹೇಳ್ಬಿಟ್ಟು ಅವರು ಒಳಗಡೆ ಹೊಂಟೋಗ್ಬಿಡ್ತಾರೆ. ಅಜಿತ್ ಅಕ್ಕ ಅಪ್ಪು ಹೇಳ್ತಾಳೆ, ಇಲ್ಲ ಈಗ ನಾವು ಅಂಜು ಲೈಫ್ನ ಹಾಳು ಮಾಡಬಾರ್ದು, ಅಂಜುಗೆ ಈ ಮುಹೂರ್ತ ಬಿಟ್ಟರೆ ಮತ್ತೆ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇವಾಗ ಅವಳು ಮದುವೆ ನಿಲ್ಲಿಸಿದ್ರೆ ಚೆನ್ನಾಗಿರೋದಿಲ್ಲ, ದಯವಿಟ್ಟು ನಾವು ಆ ಮದುವೆನ ಮಾಡೋದೇ ಸರಿ ಅಂತ ಅನಿಸುತ್ತೆ. ಇವಾಗ ಅವ್ರ ಅಮ್ಮ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ, ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ಕೊಂಬರಲಿ, ಇಲ್ಲಿ ಇವಾಗ ಮದುವೆ ನಿಲ್ಲಿಸ್ಬಿಟ್ರೆ ಸಮಸ್ಯೆ ಆಗುತ್ತೆ, ನಾವು ಮದುವೆ ಮಾಡೋದೇ ಸರಿ ಅಂತ ಅವಳು ಹೇಳ್ತಾ ಇರ್ತಾಳೆ. ಭೂಮಿ ಬಂದ್ಬಿಟ್ಟು ಶ್ರವಣ್ಣ ಕೇಳ್ತಾಳೆ, ದೊಡ್ಡ ಸಾಹೇಬ್ರೆ ನಾನು ಯಾವುದೋ ಈಗ ನೆನ್ನೆ ಮೊನ್ನೆ ಸೊಸೆಯಾಗಿ ಬಂದೋಳು, ಆದರೆ ನೀವು ಈ ಮನೆಯಲ್ಲೇ ಮಗನಾಗಿ ಬೆಳೆದವರು, ಈ ಮನೆಗೆ ನಿಮ್ಮ ಮಾತನ್ನ ತುಂಬ ಚೆನ್ನಾಗಿ ಕೇಳ್ತಾರೆ, ನೀವಾದರೂ ಹೇಳಿ ಸಾಹೇಬ್ರೆ ದಯವಿಟ್ಟು ಈ ಮದುವೆ ನಡೀಲಿ ಅಂತ, ಇಲ್ಲಾಂದರೆ ಅಂಜು ಲೈಫ್ ಹಾಳಾಗ್ಬಿಡುತ್ತೆ, ಈ ಮುಹೂರ್ತ ಬಿಟ್ಟರೆ ಅವಳಿಗೆ ಮುಂದೆ ಅಂಕಣ ಭಾಗ್ಯನೂ ಇಲ್ಲ ಅಂತ ಹೇಳಿದ್ದಾರೆ ಪುರೋಹಿತರು, ದಯವಿಟ್ಟು ಅವಳು ಮದುವೆ ನಡೀಲಿ, ನೀವಾದರೂ ಇವ್ರಿಗೆಲ್ಲ ಒಂಚೂರು ಹೇಳಿ ಸಾಹೇಬ್ರೆ ಅಂತ ಕೇಳ್ಕೊತಾ ಇರ್ತಾಳೆ. ಆವಾಗ ಅವನು ಎದ್ಬಿಟ್ಟು ಸೈಡಿಗೆ ಹೋಗ್ತಾನೆ. ಆಗ ಯಾರೂ ಯಾರ ಮಾತನ್ನು ಕೇಳ್ತಾ ಇರಲ್ಲ. ಆವಾಗ ಭೂಮಿಗೆ ಏನು ಮಾಡೋದು ಅಂತ ಗೊತ್ತಾಗ್ದೇನೆ ಅವಳು ಸುಮ್ಮನೆ ನಿಂತಿರ್ತಾಳೆ. ಅವ್ರ ಮಾವ ರಾಮ್ನ ಕೇಳೋದಕ್ಕೆ ಅಂತ ಬರ್ತಾಳೆ. ಮಾವ ನೀವಾದರೂ ಹೇಳಿ ದಯವಿಟ್ಟು ಮದುವೆನ ನಡೀಲಿ ಅಂತ, ಇಲ್ಲಾಂದರೆ ಕಷ್ಟ ಆಗುತ್ತೆ, ಅಂಜು ಲೈಫ್ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಿರ್ತಾಳೆ. ಏನೂ ಮಾಡೋದಕ್ಕೆ ಆಗೋದಿಲ್ಲಮ್ಮ, ಈಗ ಅಜಿತ ಕರ್ಕೊಂಡೋಗಿದ್ದಾನೆ ಅಲ್ವಾ, ಅಲ್ಲಿ ಏನಾಗುತ್ತೆ ಅಂತ ಎನ್ಕ್ವೈರಿ ಮಾಡ್ಕೊಂಡು ನೋಡ್ಕೊಂಬರಲಿ, ಇವಾಗ ನಾವು ಏನೂ ನಿರ್ಧಾರ ತಗೊಳ್ಳೋ ಪರಿಸ್ಥಿತಿಲಿಲ್ಲ, ಎಲ್ಲರೂ ಕನ್ಫ್ಯೂಷನಲ್ಲಿದ್ದೀವಿ, ಇದೆಲ್ಲ ಸರಿ ಹೋಗಲಿ, ಅಲ್ಲಿವರೆಗೂ ಈ ಮದುವೆ ನಡೆಯೋದು ಬೇಡ ಅಂತ ಅವನು ಹೇಳ್ತಾನೆ. ಒಳಗಡೆ ಅಜಿತು ದೇವಯಾನಿನ ಕೂರಿಸ್ಕೊಂಡು ಎನ್ಕ್ವೈರಿ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ಆವಾಗ ಅಜಿತಾ ಅಂತಾಳೆ, ಹಲೋ ಇಲ್ಲಿ ನಾನು ದೇವ್ರ ಮನೆ ಸನ್ನಿಧಿಯಲ್ಲಿರೋ ಅಜಿತಾ ಅಲ್ಲ, ಇಲ್ಲಿ ಇನ್ಸ್ಪೆಕ್ಟರ್ ಅಜಿತ್ ನಾರಾಯಣ್ ಇಲ್ಲಿ ಅಂತ ಹೇಳ್ತಾನೆ. ಆವಾಗ ಓಕೆ ನಾನೇನು ತಪ್ಪು ಮಾಡಿಲ್ಲ ಕಣೋ, ಯಾಕೋ ಇದನ್ನೆಲ್ಲ ನೀನು ಅರ್ಥ ಮಾಡ್ಕೊತಾ ಇಲ್ಲ, ಯಾರು ನನ್ನ ಮಾತನ್ನ ಕೇಳ್ತಾ ಇಲ್ಲ, ನಾನು ಏನು ಮಾಡಲಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ನಿಮ್ಮ ಎಲ್ಲ ಸಾಕ್ಷಿಗಳು ನಿಮ್ಮ ವಿರುದ್ಧವಾಗಿಯೇ ಇದೆಯಲ್ಲ, ಅದಕ್ಕೆ ನೀವೇನು ಹೇಳ್ತೀರಾ ಅಂತ ಅಜಿತ್ ಕೇಳ್ತಾನೆ. ಅಯ್ಯೋ ನಾನು ಏನು ಮಾಡಲಿ, ನಾನು ಮಾಡದೇ ಇರೋ ತಪ್ಪನ್ನ ನನಗೆ ಒಪ್ಕೊ ಅಂತ ಅಂದರೆ ನಾನು ಏನು ಹೇಳಲಿ ಅಂತ ಹೇಳ್ತಿರ್ತಾಳೆ. ಹಾಗಾದರೆ ನೀವು ಶ್ರೀರಂಗಪಟ್ಟಣದಲ್ಲಿ ಭೂಮಿನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರಲ್ಲ, ಅದನ್ನು ಏನಕ್ಕೆ ಅಂತ ಇವಾಗ ಹೇಳ್ತೀರಾ ಅಂತ ಕೇಳ್ತಾನೆ. ಆವಾಗ ಅಯ್ಯೋ ನಾನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟನ, ಅವತ್ತು ಅಚಾತುರ್ಯವಾಗಿ ಆ ತಪ್ಪದಲ್ಲಿ ನಡೆದಿದ್ದ ಘಟನೆ, ಅದನ್ನು ನಾನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಆವಾಗ ಅವಳು ಸತ್ತರೆ ನನ್ನ ಮಗಳಿಗೆ ಒಳ್ಳೇದಾಗುತ್ತೆ, ಅವಳನ್ನ ನೀನು ಮದುವೆ ಆಗ್ತೀಯ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ, ಆದರೆ ಅವಳನ್ನ ನಾನು ಯಾವತ್ತೂ ಸಾಯಿಸಬೇಕು ಅಂತ ಅಂದ್ಕೊಂಡ್ಲೇ ಇಲ್ಲ, ಅವಳು ನನ್ನ ಮಗಳಿದ್ದಂಗೆ ಅಂತ ಹೇಳ್ತಿರ್ತಾಳೆ. ಓಕೆ ನಮ್ದು ಆ್ಯಕ್ಚುಲಿ ಇದಲ್ಲ ನನ್ನ ಮೇನ್ ಕ್ವಶನು, ನನ್ನ ಮೇನ್ ಕ್ವಶನು ನೀವು ಶಾರದಾ ಅತ್ತೆಗೆ ಏನಕ್ಕೆ ಶೂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರಿ, ಅವ್ರನ್ನ ಸಾಯಿಸೋದ್ರಿಂದ ನಿಮ್ಗೆ ಏನು ಲಾಭ ಸಿಗುತ್ತೆ ಅಂತ ಅಜಿತ್ ಕೇಳ್ತಾನೆ. ಅಯ್ಯೋ ಅಜಿತ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ, ನಾನು ಯಾಕೋ ಶಾರದಾಕನ್ನು ಸಾಯಿಸೋದಕ್ಕೆ ಅಂತ ಹೋಗಲಿ, ನಾನು ಯಜಮಾನ್ರು ಸತ್ತೋಗಿದ್ದಾಗ ಆವಾಗ ನಾನು ಎಂಥ ಪರಿಸ್ಥಿತಿಲಿದ್ದೆ, ನನ್ನ ಸಮಾಧಾನ ಮಾಡಿ ನನ್ನ ನಾರ್ಮಲ್ ಸ್ಥಿತಿಗೆ ಕರ್ಕೊಬಂದಿದ್ದೇನೆ ಶಾರದಾಕ, ನಾನು ಅವ್ರನ್ನ ಸಾಯಿಸೋದಕ್ಕಾಗತ್ತಾ, ಅವರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ನನಗೆ ಎಷ್ಟೊಂದು ಸಹಾಯ ಮಾಡಿದ್ದಾರೆ, ನನ್ನ ಸ್ವಂತ ಅಕ್ಕಂಗಿಂತ ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾರೆ, ಅವ್ರನ್ನ ನಾನು ಸಾಯಿಸೋದಕ್ಕಾಗುತ್ತೇನೋ, ನಾನು ಅವ್ರನ್ನ ಸಾಯಿಸಿಲ್ಲ ಕಣೋ ಅಂತ ಹೇಳ್ತಿರ್ತಾರೆ. ಆದರೆ ಇವಾಗ ಸಾಕ್ಷಿಗಳೆಲ್ಲ ನಿಮ್ಮ ವಿರುದ್ಧವಾಗಿಯೇ ಇದೆ, ಈ ಸಲ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ನೀವು ಏನೇ ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಪಟ್ಟರೂ ನಡೆಯೋದಿಲ್ಲ, ಇವಾಗ ನೀವು ನಾನು ಏನೇನು ಕ್ವಶನ್ ಕೇಳ್ತೀನೋ ಅದಕ್ಕೆಲ್ಲ ಕರೆಕ್ಟಾಗಿ ಸತ್ಯನೇ ಹೇಳಬೇಕು ಅಂತ ಹೇಳ್ತಾನೆ. ಇವಾಗ ನಾನು ಎಲ್ಲ ಸತ್ಯನೇ ಹೇಳ್ತಿದ್ದೀನಿ ಕಣೋ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಅವಳು ಎಷ್ಟು ವಾದ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.